ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯನ್ನಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಈ ವಾಕ್ಯದಲ್ಲಿ ನಾವು ಯೇಸು ಕ್ರಿಸ್ತನ ಮೇಲೆ ದೃಷ್ಟಿಯನ್ನ ಇಟ್ಟು ಜೀವಿತವನ್ನು ನಡೆಸಬೇಕೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ನಮ್ಮ ಕ್ರೈಸ್ತ ಜೀವಿತಕ್ಕೆ ಆಧಾರವೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಶಿಲುಬೆಯ ಮರಣ, ಆತನ ಪುನರುತ್ಥಾನವೇ ನಮ್ಮನ್ನು ಇಂದು ದೇವರಿಗೆ ಮಕ್ಕಳನ್ನಾಗಿ ಮಾಡಿದೆ. ಹೀಗಿರುವಾಗ ನಮ್ಮ ಜೀವಿತಕ್ಕೆ ಆಧಾರವೇ ಕ್ರಿಸ್ತನಾಗಿರುವುದರಿಂದ ನಮ್ಮ ದೃಷ್ಟಿ ಆತನ ಮೇಲೆ ಯಾವಾಗಲೂ ಕೂಡ ಇರಬೇಕು. ಇದನ್ನೇ ಈ ವಾಕ್ಯದಲ್ಲಿ ತಿಳಿಸುತ್ತಾ ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವಂಥ ಯೇಸುವಿನ ಮೇಲೆ ದೃಷ್ಟಿಯನ್ನ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದರೆ ದೇವರು ನಮ್ಮನ್ನು ಆರಿಸಿಕೊಂಡಿರುವಂಥದ್ದು ಒಂದು ಉದ್ದೇಶದಿಂದ, ನಮಗಾಗಿ ಒಂದು ಮಾರ್ಗವನ್ನು ಇಟ್ಟಿದ್ದಾರೆ, ನಮಗಾಗಿ ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ, ನಮಗಾಗಿ ಬಹುಮಾನಗಳನ್ನು ನೇಮಿಸಿದ್ದಾರೆ. ಆ ಒಂದು ಮಾರ್ಗದಲ್ಲಿ ನಾವು ಕ್ರಮವಾಗಿ ದೇವರು ಆಗ್ರಹಿಸುವ ಹಾಗೆ ಜೀವಿತವನ್ನು ನಡೆಸಿ ಸ್ಥಿರವಾಗಿ ಓಟವನ್ನು ಮುಂದುವರಿಸುವುದಾದರೆ ಹೊಂದಬೇಕಾದ್ದನ್ನು ಹೊಂದುತ್ತೇವೆ, ದೇವರು ಇಟ್ಟಿರುವುದನ್ನು ಪೂರ್ಣವಾಗಿ ಸ್ವಂತ ಪಡಿಸಿಕೊಳ್ಳುತ್ತೇವೆ. ಆದರೆ ಈ ರೀತಿಯಾಗಿ ಸ್ಥಿರವಾಗಿ ಓಡುವುದಕ್ಕಾಗದಂತೆ ನಮ್ಮನ್ನು ಹಿಡಿದಿಡುವಂಥ ಅಥವಾ ನಮ್ಮನ್ನು ಹಿಂಜರಿಯುವಂತೆ ಮಾಡುವಂಥ, ನಮ್ಮನ್ನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವಂತೆ ಮಾಡುವಂಥ ಅನೇಕ ಕಾರ್ಯಗಳಿವೆ. ಆದರೆ ಅವುಗಳಿಗೆ ನಾವು ಅವಕಾಶವನ್ನು ಕೊಡದಂತೆ ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿಯನ್ನ ಇಡುವುದಾದರೆ ಖಂಡಿತವಾಗಿ ಆತನಿಂದ ದೊರಕುವಂತ ಬಲವು, ಆತನ ಕೃಪೆಯು ನಮ್ಮನ್ನು ಸ್ಥಿರಚಿತ್ತದಿಂದ ಓಡುವುದಕ್ಕೆ ಸಹಾಯವನ್ನ ಮಾಡುತ್ತದೆ. ಈ ರೀತಿಯಾಗಿ ನಾವು ಸ್ಥಿರಚಿತ್ತದಿಂದ ಓಡುವಾಗ ನಮ್ಮನ್ನ ಕುಂದಿಸುವುದಕ್ಕೆ, ಓಟವನ್ನ ನಿಲ್ಲಿಸುವುದಕ್ಕೆ, ನಾವು ನಿತ್ರಾಣರಾಗಿ ಹೋಗುವಂತೆ ಅನೇಕ ಕಾರ್ಯಗಳು ನಡೆಯುತ್ತವೆ. ಅನೇಕ ನಿಂದೆಗಳು, ಅವಮಾನಗಳನ್ನು ನಾವು ಸಂಧಿಸಬೇಕಾಗಿ ಬರುತ್ತದೆ. ಜೊತೆಗೆ ಇರುವಂತವರೇ ವಿರೋಧವಾಗಿ ಬದಲಾಗಿ ಬಿಡುತ್ತಾರೆ, ಮಾತನಾಡುತ್ತಾರೆ, ನಿಂದಿಸುತ್ತಾರೆ, ಹೀಯಾಳಿಸುತ್ತಾರೆ, ಅವಮಾನ ಪಡಿಸುತ್ತಾರೆ, ನಮಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡುತ್ತಾರೆ, ಬೈಯುತ್ತಾರೆ. ಹಲವಾರು ಕಾರ್ಯಗಳನ್ನು ನಾವು ಎದುರಿಸಬೇಕಾಗುತ್ತದೆ. ಆದರೆ ಆಗಲೂ ಕೂಡ ಕ್ರಿಸ್ತನ ಮೇಲೆ ದೃಷ್ಟಿಯನ್ನ ಇಟ್ಟು ಆತನು ಯಾವ ರೀತಿಯಾಗಿ ತನ್ನ ಮುಂದೆ ಇಟ್ಟಿದಂಥ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಕೂಡ ಸಹಿಸಿಕೊಂಡನು, ಅದೇ ರೀತಿಯಾಗಿ ನಾವು ಕೂಡ ಇದೆಲ್ಲವನ್ನ ಸಹಿಸಿಕೊಂಡು ಕ್ರಿಸ್ತನ ಮೇಲೆ ದೃಷ್ಟಿಯನ್ನ ಇಟ್ಟು ನೇಮಕವಾಗಿರುವಂಥ ಓಟದಲ್ಲಿ ಸ್ಥಿರಚಿತ್ತದಿಂದ ಜೀವಿಸುವುದಾದರೆ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಶ್ರೇಷ್ಠತೆಯನ್ನ ಹೊಂದಿಕೊಂಡನು ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ತಂದೆಯಿಂದ ಉಂಟಾಗುವಂಥ ಶ್ರೇಷ್ಠತೆಗಳು ಉಂಟಾಗಲಿದೆ. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಾವು ದೇವರೊಂದಿಗೆ ಆತನ ಮಹಿಮೆಗಾಗಿ ಜೀವಿಸಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಕ್ರೈಸ್ತ ಜೀವಿತಕ್ಕೆ ಆಧಾರವೇ ಕ್ರಿಸ್ತನಾಗಿದ್ದಾನೆ. ಆದ್ದರಿಂದ ನಮ್ಮ ದೃಷ್ಟಿ ಎಂದಿಗೂ ಆತನ ಮೇಲೆ ಇರಬೇಕೇ ಹೊರತು ಬೇರೆ ಯಾವುದರ ಮೇಲೆ ಕೂಡ ಹೋಗಬಾರದು. ಬೇರೆ ಯಾವುದನ್ನು ಕೂಡ ದೃಷ್ಟಿಸಿ ಹಿಂಜಾರುವಿಕೆಗಾಗಲಿ, ಕುಂದಿಸುವಿಕೆಗಾಗಲಿ, ನಿರಾಸೆಗಾಗಲಿ, ಸೋಲುವಿಕೆಗಳಿಗಾಗಲಿ ಅವಕಾಶವನ್ನು ಕೊಡಬಾರದೆಂಬುದಾಗಿ ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ನಮ್ಮ ಜೀವಿತಕ್ಕೆ ಆಧಾರವೇ ಯೇಸು ಕ್ರಿಸ್ತನಾಗಿರುವುದರಿಂದ ಆತನೇ ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವನೆಂಬುದಾಗಿ ಅರಿತು ಆತನ ಮೇಲೆ ದೃಷ್ಟಿಯನ್ನ ಇಟ್ಟು ನೇಮಕವಾಗಿರುವಂಥ ಓಟವನ್ನು ಸ್ಥಿರಚಿತೆಯಿಂದ ಓಡುವುದಕ್ಕೆ ಸಹಾಯ ಮಾಡು. ಪ್ರತಿಯೊಬ್ಬೊಬ್ಬರು ಕೂಡ ಕರ್ತನೆ ಯಾವುದೇ ಕುಂದಿಸುವಿಕೆಗಳಿಗೆ, ವಿರೋಧಗಳಿಗೆ, ನಿಂದೆ ಅವಮಾನಗಳಿಗೆ ಅಪ್ಪ ಬಲಿಯಾಗದಂತೆ ಅವುಗಳನ್ನು ಜಾಡಿಸಿ ಬಿಟ್ಟು ಯೇಸು ಕ್ರಿಸ್ತನ ರೀತಿಯಲ್ಲಿ ಸಂತೋಷವಾಗಿ ಹೊಂದಬೇಕಾಗಿರುವಂಥ ಕಾರ್ಯಗಳ ಮೇಲೆ ಲಕ್ಷ್ಯವನ್ನು ಇಟ್ಟು ಅವಮಾನಗಳನ್ನು ಅಲಕ್ಷ್ಯ ಮಾಡಿ ಮರಣವನ್ನು ಕೂಡ ಜಯಿಸುವಂಥ ಒಂದು ಸ್ಥಿರತೆಯಿಂದ ಜೀವಿತ ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಯೇಸುವೆ, ನಿನ್ನ ಕೃಪೆಯಪ್ಪ, ನಿನ್ನ ದಯೆ ಜೀವಿತಗಳನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಇಂದಿನಿಂದಲೇ ಕಾರ್ಯಗಳನ್ನು ಮಾಡು. ಇಂದಿನಿಂದ
ದಿನದಲ್ಲಿ ಆಶೀರ್ವದಿಸು ಕರ್ತನೆ. ನಿನಗೋಸ್ಕರ ಕಾದಿದ್ದೋಪ್ಪ, ನಿನ್ನ ನಿರೀಕ್ಷಿಸಿದಂಥ ಪ್ರತಿಯೊಬ್ಬೊಬ್ಬರೂ ಕೂಡ ಈ ದಿವಸಗಳಲ್ಲಿ ಆ ಮೇಲುಗಳನ್ನು ಕಾಣಲಿ, ಜಯಶಾಲಿಗಳಾಗಲಿ, ನಿನ್ನಲ್ಲಿ ಸಂತೋಷಿಸುವಂಥ ಸಾಕ್ಷಿಗಳಾಗಿ ಜೀವಿಸುವಂಥ ರೀತಿಯಲ್ಲಿ ಜೀವಿತಗಳನ್ನು ಮಾರ್ಪಡಿಸು. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಪನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.